ಬೆಂಗಳೂರಿನಲ್ಲಿ ಒಂದು ಕಡೆ ಕುಡಿಯೋದಕ್ಕೆ ನೀರು ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಇದರ ನಡುವೆ ಕಾಲರಾ ಕಂಟಕ ಕೂಡ ಎದುರಾಗ್ತಾ ಇದೆ. ಆರೋಗ್ಯ ಇಲಾಖೆ ಇದರ ಬೆನ್ನಲ್ಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಕಾಲರಾ ಹಾಟ್ಸ್ಪಾಟ್ ಆಯ್ತಾ ಹಾಗಾದ್ರೆ ಸಿಲಿಕಾನ್ ಸಿಟಿ ರಾಜಧಾನಿಯಲ್ಲಿ ಅಪ್ಪರಿಸುತ್ತಿದೆ ಕಾಲರಾ ಮಾರಿ. ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿಗೆ ಸೋಂಕು ತಗುಲಿತ್ತು. ಬ್ಲಡ್ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂದಿದೆ. ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ 47 ವಿದ್ಯಾರ್ಥಿನಿಯರು ದಾಖಲಾಗಿದ್ದರು. ಆ 47 ವಿದ್ಯಾರ್ಥಿನಿಯರ ಪೈಕಿ ಓರ್ವ ವಿದ್ಯಾರ್ಥಿನಿಗೆ ಈಗ ಕಾಲರಾ ಇರೋದು ದೃಢವಾಗಿದೆ. ಕೇಸ್ ಇದ್ರಿಗೂ ಪಾಸಿಟಿವ್ ಅಂತ ಕಾಣಿಸ್ಕೊಂಡಿರೋದು, ಅದು ಕೆಲವು ಸತಿ ಟೆಕ್ನಿಕಲ್ ಎರರ್ಸಿಂದನೂ ಏನಾದ್ರು ಪಾಸಿಟಿವ್ ಬಂದಿರ್ಬೋದು ಅಂತ ಒಂದು ಅಂಶ. ಇದಕ್ಕೆ 46 ವಿದ್ಯಾರ್ಥಿಗಳಲ್ಲಿ ಅದು ಪಾಸಿಟಿವ್ ಬಂದಿಲ್ಲ. ಒಂದು ವಿದ್ಯಾರ್ಥಿನಲ್ಲಿ ಮಾತ್ರ ಪಾಸಿಟಿವ್ ಕಾಣಿಸ್ಕೊಂಡಿದೆ ಅಂತಂದರೆ ಸ್ವಲ್ಪ ಅನುಮಾನ ಕಡಿಮೆ ಆಗುತ್ತೆ. ಹೌದು ಮ್ಯಾಮ್, ಹೌದು. ಅದನ್ನೇ ಇನಿಷಿಯಲಿ ಸ್ಯಾಂಪಲ್ ನೋಡಿಬಿಟ್ಟು ಹ್ಯಾಂಗಿಂಗ್ ಡ್ರಾಪ್ ಅನ್ನೋ ಒಂದು ಪರೀಕ್ಷೆ ಮಾಡ್ತೀವಿ. ಅದು ಸ್ಕ್ರೀನಿಂಗ್ ಟೆಸ್ಟ್. ಅದರಲ್ಲಿ ಪಾಸಿಟಿವ್ ಬಂತು ಅಂತಂದರೆ ಇಮ್ಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ ಕಾಲರಾ ಅಂತ, ಮುನ್ನೆಚ್ಚರಿಕೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಅದನ್ನು ಎಲ್ಲ ಸ್ಯಾಂಪಲನ್ನು ಕೂಡ ಯಾವುದು ನಾವು ಸ್ಕ್ರೀನ್ ಮಾಡಿರ್ತೀವಿ, ಕಲ್ಚರ್ ಕೂಡ ಕೊಡ್ತೀವಿ. ಆ ಕಲ್ಚರ್ ರಿಪೋರ್ಟ್ ಬರೋದು ನಿಧಾನ ಆಗುತ್ತೆ ಅಂತ ಟ್ರೀಟ್ಮೆಂಟ್ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಈಗಾದರೆ ನಾವು ಟ್ರೀಟ್ಮೆಂಟು ಕಾಲರಾಗೂ ಕೊಟ್ಬಿಟ್ಟಿದ್ದೀವಿ, ಲೂಸ್ ಮೋಷನ್ಸ್ಗೂ ಕೊಟ್ಬಿಟ್ಟಿದ್ದೀವಿ. ಯಾಕೆಂದರೆ ಮುನ್ನೆಚ್ಚರಿಕೆಯಿಂದ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಕೊಟ್ಬಿಟ್ಟಿದ್ದೀವಿ. ಆದರೆ ಸ್ಯಾಂಪಲ್ ಹೋಗಿರೋದ್ರಲ್ಲಿ ಬಂದಿರೋ ಪಾಸಿಟಿವ್ ಇದರಿಗೂ ಒಂದೇ. ಅಷ್ಟು ಸ್ಯಾಂಪಲನ್ನು ಕೊಡಲೇಬೇಕು. ಅಂದರೆ ಎಲ್ಲ ಬ್ಲಡ್ ರಿಪೋರ್ಟಲ್ಲಿ ಕಾಲರಾ ಅಂತ ಬರಲ್ಲಮ್ಮ ಅಮ್ಮ. ಇದು ಮೋಷನ್ ಕಲ್ಚರ್ ಆಗೋದೇ ಬೇರೆ, ಬ್ಲಡ್ ಕಲ್ಚರ್ ಆಗೋದೇ ಬೇರೆ. ಇದು ಮೋಷನ್ನಿಂದ ಆಗಿರುವಂಥ ಇನ್ಫೆಕ್ಷನು ದೇಹಕ್ಕೆ ಹರಡಿ ರಕ್ತಕ್ಕೆ ಹೋಗುವಂಥದ್ದಕ್ಕೆ. ಬೆಂಗಳೂರಿನಲ್ಲಿ ಒಂದು ಕಡೆ ಕುಡಿಯೋದಕ್ಕೆ ನೀರು ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಇದರ ನಡುವೆ ಕಾಲರಾ ಕಂಟಕ ಕೂಡ ಎದುರಾಗ್ತಾ ಇದೆ. ಆರೋಗ್ಯ ಇಲಾಖೆ ಇದರ ಬೆನ್ನಲ್ಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಕಾಲರಾ ಹಾಟ್ಸ್ಪಾಟ್ ಆಯ್ತಾ ಹಾಗಾದ್ರೆ ಸಿಲಿಕಾನ್ ಸಿಟಿ ರಾಜಧಾನಿಯಲ್ಲಿ ಅಪ್ಪರಿಸುತ್ತಿದೆ ಕಾಲರಾ ಮಾರಿ. ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿಗೆ ಸೋಂಕು ತಗುಲಿತ್ತು. ಬ್ಲಡ್ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂದಿದೆ. ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ 47 ವಿದ್ಯಾರ್ಥಿನಿಯರು ದಾಖಲಾಗಿದ್ದರು. ಆ 47 ವಿದ್ಯಾರ್ಥಿನಿಯರ ಪೈಕಿ ಓರ್ವ ವಿದ್ಯಾರ್ಥಿನಿಗೆ ಈಗ ಕಾಲರಾ ಇರೋದು ದೃಢವಾಗಿದೆ. ಕೇಸ್ ಇದ್ರಿಗೂ ಪಾಸಿಟಿವ್ ಅಂತ ಕಾಣಿಸ್ಕೊಂಡಿರೋದು, ಅದು ಕೆಲವು ಸತಿ ಟೆಕ್ನಿಕಲ್ ಎರರ್ಸಿಂದನೂ ಏನಾದ್ರು ಪಾಸಿಟಿವ್ ಬಂದಿರ್ಬೋದು ಅಂತ ಒಂದು ಅಂಶ. ಇದಕ್ಕೆ 46 ವಿದ್ಯಾರ್ಥಿಗಳಲ್ಲಿ ಅದು ಪಾಸಿಟಿವ್ ಬಂದಿಲ್ಲ. ಒಂದು ವಿದ್ಯಾರ್ಥಿನಲ್ಲಿ ಮಾತ್ರ ಪಾಸಿಟಿವ್ ಕಾಣಿಸ್ಕೊಂಡಿದೆ ಅಂತಂದರೆ ಸ್ವಲ್ಪ ಅನುಮಾನ ಕಡಿಮೆ ಆಗುತ್ತೆ. ಹೌದು ಮ್ಯಾಮ್, ಹೌದು. ಅದನ್ನೇ ಇನಿಷಿಯಲಿ ಸ್ಯಾಂಪಲ್ ನೋಡಿಬಿಟ್ಟು ಹ್ಯಾಂಗಿಂಗ್ ಡ್ರಾಪ್ ಅನ್ನೋ ಒಂದು ಪರೀಕ್ಷೆ ಮಾಡ್ತೀವಿ. ಅದು ಸ್ಕ್ರೀನಿಂಗ್ ಟೆಸ್ಟ್. ಅದರಲ್ಲಿ ಪಾಸಿಟಿವ್ ಬಂತು ಅಂತಂದರೆ ಇಮ್ಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ ಕಾಲರಾ ಅಂತ, ಮುನ್ನೆಚ್ಚರಿಕೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಅದನ್ನು ಎಲ್ಲ ಸ್ಯಾಂಪಲನ್ನು ಕೂಡ ಯಾವುದು ನಾವು ಸ್ಕ್ರೀನ್ ಮಾಡಿರ್ತೀವಿ, ಕಲ್ಚರ್ ಕೂಡ ಕೊಡ್ತೀವಿ. ಆ ಕಲ್ಚರ್ ರಿಪೋರ್ಟ್ ಬರೋದು ನಿಧಾನ ಆಗುತ್ತೆ ಅಂತ ಟ್ರೀಟ್ಮೆಂಟ್ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಈಗಾದರೆ ನಾವು ಟ್ರೀಟ್ಮೆಂಟು ಕಾಲರಾಗೂ ಕೊಟ್ಬಿಟ್ಟಿದ್ದೀವಿ, ಲೂಸ್ ಮೋಷನ್ಸ್ಗೂ ಕೊಟ್ಬಿಟ್ಟಿದ್ದೀವಿ. ಯಾಕೆಂದರೆ ಮುನ್ನೆಚ್ಚರಿಕೆಯಿಂದ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಕೊಟ್ಬಿಟ್ಟಿದ್ದೀವಿ. ಆದರೆ ಸ್ಯಾಂಪಲ್ ಹೋಗಿರೋದ್ರಲ್ಲಿ ಬಂದಿರೋ ಪಾಸಿಟಿವ್ ಇದರಿಗೂ ಒಂದೇ. ಅಷ್ಟು ಸ್ಯಾಂಪಲನ್ನು ಕೊಡಲೇಬೇಕು. ಅಂದರೆ ಎಲ್ಲ ಬ್ಲಡ್ ರಿಪೋರ್ಟಲ್ಲಿ ಕಾಲರಾ ಅಂತ ಬರಲ್ಲಮ್ಮ ಅಮ್ಮ. ಇದು ಮೋಷನ್ ಕಲ್ಚರ್ ಆಗೋದೇ ಬೇರೆ, ಬ್ಲಡ್ ಕಲ್ಚರ್ ಆಗೋದೇ ಬೇರೆ. ಇದು ಮೋಷನ್ನಿಂದ ಆಗಿರುವಂಥ ಇನ್ಫೆಕ್ಷನು ದೇಹಕ್ಕೆ ಹರಡಿ ರಕ್ತಕ್ಕೆ ಹೋಗೋ